ಎಲ್ಲರಿಗೂ ವಂದನೆಗಳು. ಇವತ್ತಿನ ಅಧ್ಯಯನಕ್ಕೆ ಸ್ವಾಗತ. ನಾವು ದೇವರ ಯೋಜನೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ಆ ವಿಷಯದ ಬಗ್ಗೆ ನಮ್ಮ ಅಧ್ಯಯನನ ಮುಂದುವರ್ಸೋಣ. ದೇವರ ಯೋಜನೆ ಏನು ನಮ್ಮ ಜೀವನಕ್ಕೆ ಅಂತಂದರೆ 3 ಪ್ರಶ್ನೆ ಮನಸ್ಸಿಗೆ ಬಂದೇ ಬರುತ್ತೆ ಅಂತ ಹೋದ ಸಲ ಮಾತಾಡಿದ್ವಿ. ಇವತ್ತು ಅದನ್ನು ಇನ್ನೂ ಸ್ವಲ್ಪ ಬಿಡಿಸಿ ನೋಡೋಣ. ಒಂದು ಆದಿ, ಎರಡನೇದು ನಮ್ಮ ಜೀವನದ ಉದ್ದೇಶ, ಮೂರನೇದು ನಮ್ಮ ಜೀವನದ ಅಂತ್ಯ. ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೋದು? ಭಾಳ ಸಾಧಾರಣವಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಹೀಗೆ ನೋಡ್ಬೋದು. ಆದಿ ಅಂತಂದರೆ ನಮ್ಮ ಶುರು ಏನು? ಓಕೆ, ದೇವರ ಸೃಷ್ಟಿ ಅಂತ ಹೇಳುತ್ತೆ ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತೆ, ಶೂನ್ಯದಿಂದ ಏನೋ. ಅಂದರೆ ಸೃಷ್ಟಿಗೆ ಒಂದು ಶುರು ಇತ್ತು. ಸೃಷ್ಟಿ ನಿತ್ಯವಾಗ್ಲೂ ಇರಲಿಲ್ಲ. ಸೃಷ್ಟಿಗೆ ಒಂದು ಶುರು ಇತ್ತು. ಪ್ರತಿಯೊಂದು ನಾವು ವಸ್ತುವನ್ನ ಏನು ಕಾಣ್ತೀವಿ ಆಕಾಶದಲ್ಲಿ ಅಥವಾ ನಮ್ಮ ಸುತ್ತಮುತ್ತಲು, ಪ್ರತಿಯೊಂದು ವಸ್ತುಗಳಿಗೆ ಒಂದು ಶುರು, ಒಂದು ಆದಿ ಇದೆ. ಆ ವಿಚಾರ. ಆದರೆ ಈ ಮೊದಲನೇ ಸೃಷ್ಟಿ ಶೂನ್ಯದಿಂದ ಶುರುವಾಯಿತು, ದೇವರ ಒಂದು ವಾಕ್ಯದಿಂದ. ಶೂನ್ಯದಿಂದ ಏನೋ, ಅದು ಆದಿ. ಎರಡನೇದು ಉದ್ದೇಶ. ದೇವರ ಪವಿತ್ರತೆಯಲ್ಲಿ ಅಡಗಿರುವ ಶಾಶ್ವತ ಪ್ರೀತಿಯ ತಿಳಿಪಡಿಸುವಿಕೆ. ಇದು ನಮ್ಮ ಉದ್ದೇಶ. ನಾವು ಯಾತಕ್ಕೆ ಬದುಕ್ತಾ ಇದ್ದೀವಿ, ಯಾತಕ್ಕೆ ಕೆಲಸ ಮಾಡ್ತಾ ಇದ್ದೀವಿ, ಯಾತಕ್ಕೆ ಕಷ್ಟಪಡ್ತೀವಿ, ಯಾತಕ್ಕೆ ನಮ್ಮ ಕುಟುಂಬನ ಸಾಗಿಸ್ತೀವಿ, ಮಕ್ಕಳನ್ನ ನೋಡ್ಕೋತೀವಿ, ಎಷ್ಟೊಂದು ಅಥವಾ ಒಬ್ಬರನ್ನೊಬ್ಬರಿಗೆ ಸಹಾಯ ನೀಡ್ತೀವಿ, ಜೀವನದಲ್ಲಿ ಎಷ್ಟೊಂದು ಕಷ್ಟಗಳನ್ನ ಅನುಭವಿಸ್ತೀವಿ, ಬಲಿದಾನ ಇರುತ್ತೆ. ಈ ವಿಚಾರಕ್ಕೆಲ್ಲ ಒಂದು ಉದ್ದೇಶ ಏನು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಇದರ ಹಿಂದೆ. ಬರೀ ನಮ್ಮ ಖುಷಿ ಉದ್ದೇಶನ ಬೈಬಲ್ನಲ್ಲಿ ಅಥವಾ ದೇವರ ವಾಕ್ಯದಲ್ಲಿ ಹೀಗೆ ಹೇಳಿದೆ. ಮನುಷ್ಯನ ಮುಖ್ಯವಾದ ಉದ್ದೇಶ ಮನುಷ್ಯನ ಆನಂದ ಅಥವಾ ಖುಷಿ ಪಡೋದು ವಿಚಾರ ಅಲ್ಲ. ಅದು ಎರಡನೇ ವಿಚಾರ. ಮೊದಲನೇ ವಿಚಾರ ಏನು ಅಂತಂದರೆ, ಈ ದೇವರ ಪವಿತ್ರತೆಯಲ್ಲಿ ಅಡಗಿರುವ ಒಂದು ಪ್ರೀತಿ, ಅದನ್ನು ನಾವು ಆತ್ಮಿಕವಾಗಿ ಕಂಡು ಹಿಡ್ಕೊಳ್ಳೋದು. ಅದು ನಮ್ಮ ಜೀವನದ ಉದ್ದೇಶ. ಇಂಥ ಸೊಗಸಾದ ಉತ್ತರ. ಈ ಮುಖ್ಯವಾದ ಪ್ರಶ್ನೆಗಳಿಗೆ, ಈ 3 ಮುಖ್ಯವಾದ ಪ್ರಶ್ನೆಗಳಿಗೆ ದೇವರು ನಮಗೆ ನಾವೇನೇ ಒಂದು ಉತ್ತರ ಕಂಡು ಹಿಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಆ ಥರ ಏನಾದರೂ ಹೇಳಿದ್ದಿದ್ರೆ ನಾವೆಲ್ಲರೂ ಒಂಥರ ತೊಂದರೆಯಲ್ಲಿ ಸಿಲುಕ್ತಾ ಇದ್ವಿ. ಯಾಕಂದರೆ ಯಾರಿಗೆ ಗೊತ್ತು ಉತ್ತರ ಏನಾಗುತ್ತೋ ಅಥವಾ ಏನು ಉದ್ದೇಶನೋ. ಆದರೆ ಆ ಥರ ದೇವರು ನಮ್ಮನ್ನು ಬಿಟ್ಟಿಲ್ಲ. ಮುಖ್ಯವಾದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾನೆ. ಸೊ ಎರಡನೇದು ಉದ್ದೇಶ. ಮೂರನೇದು ದೇವರ ಅಂತ್ಯ ಏನು ಅಂತಂದರೆ, ದೇವರು ಮತ್ತು ಸಜೀವ ವಸ್ತುಗಳ ಮಧ್ಯೆ ಸರಿಯಾದ ಒಂದು ಸಂಬಂಧ. ಈ ಸಂಬಂಧನ ದೇವರು ಬಯಸ್ತಾನೆ. ನಾವು ಅಂತ್ಯ ಅಂದ್ಕೊಳ್ಳೋದು ನಿಜವಾದ ಅಂತ್ಯ ಅಲ್ಲ. ದೇವರು ಏನು ಅಂತ್ಯ ಅಂತ ಹೇಳಿದ್ದಾನೆ ಅದನ್ನು ಕಂಡು ಹಿಡ್ಕೊಳ್ಳೋದು ಬಹಳ ಮುಖ್ಯ. ನಮ್ಮ ಜೀವನದ ಗುರಿ, ನಮ್ಮ ಕೊನೆ, ಸತ್ಯವೇದದಲ್ಲಿ ಏನು ಹೇಳುತ್ತೆ ಅನ್ನೋದನ್ನು ಕಂಡು ಹಿಡ್ಕೊಳ್ಳೋದು ಮುಖ್ಯ. ನಾವು ಆದಿಕಾಂಡ ಮೊದಲನೇ ಅಧ್ಯಾಯದಲ್ಲಿ ನೋಡೋಣ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಇದೇನೆ ಆದಿ. ಶೂನ್ಯದಿಂದ ಏನೋ ಶುರುವಾಯಿತು ಅಂತ. ಆದರೆ ಇವಾಗ ಈ ಆದಿಕಾಂಡದಲ್ಲಿ ನೀವು ಓದಿದ್ರೆ ಮನೆಯಲ್ಲಿ ತಿಳಿಯುತ್ತೆ, ದೇವರು 6 ದಿನಗಳಲ್ಲಿ ಪ್ರತಿಯೊಂದು ವಸ್ತುವನ್ನು
ಆಕಾಶದಲ್ಲಿ ಭೂಮಿನಲ್ಲಿ ಪ್ರತಿಯೊಂದು ವಸ್ತುವನ್ನು ನಾವು ನೋಡೋದನ್ನು ಸೃಷ್ಟಿ ಮಾಡಿದ 6 ದಿನದಲ್ಲಿ ಅಂತ. 7ನೇ ದಿನ ರೆಸ್ಟು, ಅಂದರೆ ಆರಾಮಾಗಿ ಕೂತು ಆ ಸೃಷ್ಟಿಯ ಆನಂದನ ತೆಗೆದುಕೊಳ್ಳುವಂಥ ವಿಚಾರ ದೇವರು ಮಾಡಿದ್ನು. ಆದರೆ ಮನುಷ್ಯ ಯಾವತ್ತಿನ ದಿನ ಸೃಷ್ಟಿ ಆಯಿತು? ನಮ್ಮ ಸೃಷ್ಟಿ ಮೊದಲನೇ ಮನುಷ್ಯ 6ನೇ ದಿನ ಸೃಷ್ಟಿಯಾಗಿತ್ತು. ಈ 6ನೇ ದಿನ ಆಗಿದ ಮನುಷ್ಯನ ಬಗ್ಗೆ ಒಂದು ವಿಶೇಷವಾದ ರೀತಿಯಲ್ಲಿ ಸೃಷ್ಟಿಯಾಗಿದೆ ಅಂತ ನಾವು ಸತ್ಯವೇದದಲ್ಲಿ ನಾವು ಇದನ್ನು ಕಾಣ್ತೀವಿ. ಇದು 26ನೇ ವಚನದಲ್ಲಿದೆ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅಂತ. ಇದು ಬೇರೆ ಯಾವ ಪ್ರಾಣಿ ಪಕ್ಷಿ ಯಾವುದೇ ವಿಚಾರದಲ್ಲೂ ದೇವರು ಇದನ್ನು ಹೇಳಿಲ್ಲ. ಬರೀ ಮನುಷ್ಯನ ವಿಚಾರದಲ್ಲಿ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಅಂತ ಹೇಳಿ ತನ್ನ ಉಸಿರನ್ನೇ ಕೊಟ್ಟು ಮನುಷ್ಯನನ್ನು ಒಂದು ವಿಶೇಷವಾದ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾನೆ. ಸೊ ಇವಾಗ ಪ್ರತಿಯೊಂದು ಸಜೀವ ವಸ್ತುಗಳು ಯಾವ್ದ್ಯಾವುದು ಕಾಣ್ತೀವೋ ಅದರಲ್ಲೆಲ್ಲ ನಾವು 3 ಮಟ್ಟ ಕಾಣಬಹುದು. ಏನು? ಮೊದಲನೇದು ಗಿಡ ಮರಗಳು, ಅದರಲ್ಲಿ ಜೀವ ಇದೆ, ನಾವು ಬೆಳಿತೀವಿ ಅಥವಾ ನಾವು ಸೃಷ್ಟಿನಲ್ಲಿ ಕಾಣ್ತೀವಿ, ಅದು ಮೊದಲನೇದು. 2ನೇ ಮಟ್ಟ ಪ್ರಾಣಿ ಪಕ್ಷಿಗಳನ್ನ ನೋಡ್ಕೋತೀವಿ, ಝೂನಲ್ಲಿ ಹೋಗಿ ನೋಡ್ತೀವಿ, ಆ ಪ್ರಾಣಿ ನೋಡು, ಟೈಗರ್ ನೋಡು, ಚಿರತೆ ನೋಡು, ಅದೆಲ್ಲ ನೋಡ್ತೀವಿ. ಆದರೆ ಮನುಷ್ಯ ಎಷ್ಟೊಂದು ಜನ ಹೇಳೋ ಥರ ಇನ್ನೊಂದು ಪ್ರಾಣಿ ಅಲ್ಲ, ಮನುಷ್ಯನ ಸೃಷ್ಟಿ ಅದಕ್ಕಿಂತ ವಿಶೇಷವಾದ 3ನೇ ಮಟ್ಟದಲ್ಲಿ ಬರೀ ಮನುಷ್ಯನಿದ್ದಾನೆ. ಗಂಡು ಹೆಂಗಸು, ಮೊದಲನೇ ಗಂಡು ಹೆಂಗಸು ಸೃಷ್ಟಿ ಮಾಡಿದ್ದು ದೇವರು ತನ್ನ ಸ್ವಭಾವನ ನಮ್ಮಲ್ಲಿ ಇಟ್ಟು ಸೃಷ್ಟಿ ಮಾಡಿದ್ದು. ಯಾತಕ್ಕೆ ಅಂದರೆ ಈ ಸಂಬಂಧನ ಕಾಣಲಿ, ಈ ಅಂತ್ಯ ದೇವರ ಪ್ರೀತಿಯ ಒಂದು ವಿಶೇಷವಾದ ರೀತಿಯಲ್ಲಿ ಮತ್ತು ಆತ್ಮಿಕವಾಗಿ ಕಣ್ಣು ಹಿಡ್ಕೊಳ್ಳೋದಕ್ಕೋಸ್ಕರ ಈ ನಮ್ಮ ಸೃಷ್ಟಿ 3ನೇ ಮಟ್ಟದಲ್ಲಿದೆ ಅಂತ ನಾವು ಕಂಡಿದ್ದೇವೆ. ಸೊ ಇವತ್ತಿನ ಅಧ್ಯಾಯಕ್ಕೆ 3 ಪ್ರಶ್ನೆಗಳು, ಅದಕ್ಕೆ ಉತ್ತರ, ಮತ್ತು 3 ಮಟ್ಟಗಳು ಸೃಷ್ಟಿನಲ್ಲಿ. ಓಕೆ, ಥ್ಯಾಂಕ್ ಯು.